ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಇವತ್ತು ಏನಪ್ಪ ಅಂತಂದರೆ, ನಾಳೆ ನನ್ನ ಸೀಮಂತ ಇದೆ. ಸೊ ಇವಾಗ ನಮ್ಮ ಅತ್ತೆ ಮನೆಗೆ ಹೊರಡಬೇಕು. ಈಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ, ಇನ್ನೂ ಬೊಟ್ಟೇನೂ ಇಟ್ಟಿಲ್ಲ. ನಮ್ಮ ಅತ್ತೆ ಮನೆಗೆ ಹೊರಡಬೇಕು. ಇಲ್ಲೇ ನಿಯರ್ ನಮ್ಮ ರಾಮನಗರ, ನಮ್ಮ ಅತ್ತೆ ಇರೋದು ಚನ್ನಪಟ್ಟಣ. ಒಂದು 10 ಮಿನಿಟ್ಸ್ ಟ್ರಾವೆಲಿಂಗ್ ಇರುತ್ತೆ ಅಷ್ಟೇ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಸೊ ಏನು ಗೊತ್ತಾ ಗೈಸ್, ನಾನು ಬ್ಲೌಸ್ ಕೊಟ್ಟು ಒಂದು 15 ಡೇಸ್ ಆಯಿತು ಹೊಲಿಯೋಕ್ಕೆ. ಸೊ ಅವ್ರ ಮನೇಲಿ ಯಾರೋ ನಾನು ಸ್ಟಿಚಿಗೆ ಕೊಟ್ಟಿದ್ದೀನಲ್ಲ, ಅವ್ರ ಮನೇಲಿ ಯಾರೋ ತೀರೋಗ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಸೂತ್ಕ ಬಂದು ಬ್ಲೌಸ್ನ ಇವತ್ತು ಕೊಡ್ತಾ ಇದ್ದಾರೆ. ಈಗ ಇಸ್ಕೊಂಬರಕ್ಕೆ ಹೋಗಿದ್ದಾರೆ. ಅದು ನಾನು ಹೇಳಿರೋ ಥರ ಹೊಲ್ದೇ ಇಲ್ವಂತೆ. ಸೊ ಸಿಂಪಲಾಗಿ ಹೊಲ್ಕೊಟ್ಟಿದ್ದೀನಿ ಕಣೋ ಅಂತ ಹೇಳಿದ್ರು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ, ಏನು ಮಾಡೋಕ್ಕಾಗುತ್ತೆ ಅಂತ. ಸೊ ನಾನು ಹೇಳಿದ್ದು ಯಾವುದು ಆ ಥರ ಹೊಲ್ದಿಲ್ವಂತೆ ಗೈಸ್. ನೋಡೋಣ ಬನ್ನಿ ಯಾವ ಥರ ಹೊಲ್ದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಅತ್ತೆ ಮನೆಗೆ ಹೋಗೋಕ್ಕೆ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಒಂದಷ್ಟು ಮೇಕಪ್ ಪ್ರಾಡಕ್ಟು ಮತ್ತು ಒಂದಷ್ಟು ಮಾಮೂಲಿ ನನ್ನ ಆ್ಯಕ್ಸೆಸರೀಸ್ ಇರುತ್ತಲ್ವ, ಸೊ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಟಿಫನಿಗೆ ಇವಾಗ ನಮ್ಮ ಮನೆಯವರು ಹೋಟೆಲಲ್ಲೇ ತಂದ್ಕೊಟ್ಟಿದ್ದಾರೆ. ಸೊ ಏನು ತಂದ್ಕೊಟ್ಟಿದ್ದಾರೆ ನೋಡೋಣ ಬನ್ನಿ, ಏನು ತಂದಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ಇಷ್ಟಾಗಿದೆ ನನ್ನ ಬ್ಲೌಸ್ ಕತೆ. ಇನ್ನೂ ಕೊಟ್ಟಿಲ್ಲ ಗೈಸ್, ಈಗ ಹೋಗಿ ಇಸ್ಕೊಂಬರ್ಬೇಕು. ಸೊ ಹೆಂಗೆ ಹೊಲ್ದವ್ರೆ, ಯಾವ ಥರ ಹೊಲ್ದವ್ರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಒಟ್ಟಿನಲ್ಲಿ ಸಿಂಪಲಾಗಿ ಹೊಲ್ದಿದ್ರು, ಚೆನ್ನಾಗಿ ಹೊಲ್ದಿದ್ರೆ ಸಾಕಾಗ್ಬಿಟ್ಟೈತೆ ನನಗಂತೂ. ನಾನು ಈ ಬ್ಯಾಗಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೀರೆ ಒಂದು ತರಬೇಕು ನಮ್ಮ ಮನೆಯವರು. ಅದು ತಂದಾದ್ಮೇಲೆ ಸೀರೆ ಹಾಕ್ಕೋಬೇಕು. ಸೊ ಆ್ಯಕ್ಚುಲಿ ಇನ್ನು ನಮ್ಮ ಮನೆಯವರು ಶರ್ಟ್ ತೊಗೊಂಡಿಲ್ಲ, ಗ್ರೀನ್ ಕಲರ್ ಶರ್ಟ್ ಮತ್ತು ಪಂಚೆ. ಸೊ ಅದನ್ನು ತೊಗೋಬೇಕು ಇವಾಗ ಹೋಗ್ತಾ. ಅದನ್ನು ತೊಗೊಂಡು, ಬಳೆ ಕೂಡ ತೊಗೊಂಡಿಲ್ಲ ನಾನಿನ್ನು. ಬಳೆ ತೊಗೊಂಡು ಹೊರಡಬೇಕು. ಜಸ್ಟ್ ನಾನೇ ಮೇಕಪ್ ಮಾಡ್ಕೊತಾ ಇದ್ದೀನಿ, ಸೆಲ್ಫ್ ಮೇಕಪ್ ಮಾಡ್ಕೊತಾ ಇದ್ದೀನಿ ಗೈಸ್. ಹೆಂಗೆ ಬರುತ್ತೆ ಅಂತ ನೀವು ನನ್ನ ಸೀಮಂತದ ಲಾಗಲ್ಲಿ ನೋಡಿ. ಫಸ್ಟ್ ಟೈಮು ನನ್ನ ಮೇಲೆ ನಾನೇ ಟ್ರೈ ಮಾಡ್ಕೊತಾ ಇದ್ದೀನಿ, ಟ್ರಯಲ್ ನೋಡ್ಕೊತಾ ಇದ್ದೀನಿ, ಅದು ಸೀಮಂತಕ್ಕೆ ಅಂತ. ಸೊ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಬೆಟರಾಗಿ ಬಂದರೆ ಸಾಕಾಗ್ಬಿಟ್ಟೈತೆ. ನಾನೇನು ಮೇಕಪ್ ಅವ್ರನ್ನ ಕರೆಸ್ತಾ ಇಲ್ಲ. ಸೊ ಸಿಂಪಲಾಗಿ ಮಾಡ್ತಿರೋದು. ಸಿಂಪಲ್ ಮೀನ್ಸ್ ಊಟ ತಿಂಡಿ ಆ ಇದರಲ್ಲೆಲ್ಲ ಸಿಂಪಲ್ ಇಲ್ಲ. ಸೊ ಈ ಅನ್ನೆಸೆಸರಿ ಮೇಕಪ್ಪು ನನಗೆ ಆ್ಯಕ್ಚುಲಿ ಮೇಕಪ್ ಮಾಡಿದ್ರೆ ಚೆನ್ನಾಗೇ ಕಾಣಿಸಲ್ಲ. ಸೊ ಹಾಗಾಗಿ ಮೇಕಪ್ ಬೇಡ ಅಂತ ನಾನೇ ಡಿಸೈಡ್ ಮಾಡಿದೆ. ಸೊ ಮದುವೆಲಿ ನನಗೆ ನಿಜವಾಗ್ಲೂ ನನ್ನ ಮದುವೆಲಿ ನನಗೆ ಮೇಕಪ್ ಮಾಡಿಸ್ಕೊಂಡಿದ್ನಲ್ಲ, ಚೂರೂ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಮೇಕಪ್ ಬೇಡ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಸಿಂಪಲಾಗಿ ಮನೆ ಹತ್ರ ಹೆಂಗಿರ್ತೀನಿ ಹಂಗೆ ಇರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೌಂಡೇಶನ್ನು ಸ್ವಲ್ಪ ಜಾಸ್ತಿ, ಇನ್ನೊಂದು ಸ್ವಲ್ಪ ಮನೆ ಹತ್ರ ಹಾಕೊಳ್ಳೋದಕ್ಕಿಂತ ಇನ್ನೊಂದು ಚೂರು ಜಾಸ್ತಿ ಲಿಪ್ಸ್ಟಿಕ್ ಅಷ್ಟೇ. ಸೊ ಸಿಂಪಲಾಗಿ ಸೆಟಲ್ಡಾಗಿ ನನಗೆ ನಾನೇ ಮೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಲಾಗಲ್ಲಿ ತೋರಿಸಿದ್ದೀನೋ ಅಷ್ಟು ಐಟಮ್ಸ್ನ ತರಿಸಿದ್ದೀನಿ ನಾನು, ಮೇಕಪ್ ಪ್ರಾಡಕ್ಟ್ನ. ಸೊ ಈಗ ಹೋಯ್ತಾ ಒಂದು ಇದು ಲೂಸ್ ಪೌಡರ್, ಕಾಂಪ್ಯಾಕ್ಟ್ ಪೌಡರ್ನ ತೊಗೊಂಡು ಹೋಗಬೇಕು. ಅದೊಂದು ಇಲ್ಲ ನನ್ನ ಹತ್ರ. ಸೊ ಅದೊಂದು ತೊಗೊಂಡು ಹೋಗ್ಬೇಕು ಇವಾಗ. ನೋಡಿ ಗೈಸ್, ನಾನು ಬ್ಲೌಸು ಅಷ್ಟೊತ್ತಿಂದ ಕಾಯ್ಕೊಂಡು ಕೂತಿದ್ರೆ ಒಂದು ಹಾಫ್ ಇಟ್ಟರು ನಮಗೆ ಕರೆಕ್ಟಾಗಿ ಬ್ಲೌಸ್ ಹೊಲ್ದಿರೋರು. ಸೊ ಈ ಕಡೆ ಎಂಬ್ರಾಯ್ಡ್ ಮಾಡೋದಕ್ಕೆ ಹೋಗಿ ಲೆಫ್ಟ್ ಸೈಡ್ ಎಂಬ್ರಾಯ್ಡ್ ಮಾಡಿದ್ದಾರೆ, ರೈಟ್ ಸೈಡ್ ಎಂಬ್ರಾಯ್ಡ್ ಮಾಡೋಕ್ಕೆ ಹೋಗಿ ಇದು ಅಷ್ಟೇ ಟುಸ್ ಆಯಿತು ಗೈಸ್. ಇನ್ನೇನು ಮಾಡೋಕ್ಕಾಗಲ್ಲ, ನಾಳೆನೇ ಸೀಮಂತ ಇರೋದ್ರಿಂದ ಅದೇ ಬ್ಲೌಸ್ನ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಕೊಂಡು ಹೊರಟೆ ನಾನು ನಮ್ಮ ಅತ್ತೆ ಮನೆಗೆ. ಸೊ ರಾಮನಗರದಲ್ಲಿ ಹೇಳಿದ್ನಲ್ವ, ಸ್ವಲ್ಪ ಶರ್ಟು ಮತ್ತು ಬಳೆ ಎಲ್ಲ ತೊಗೊಳೋದಿತ್ತು. ಸೊ ಹಾಗಾಗಿ ಫಸ್ಟ್ ರಾಮನಗರಕ್ಕೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಅತ್ತೆ ಮನೆಗೆ ಬಂದ್ವಿ. ಅಲ್ಲಿ ಇರುವೆ ಜಾಸ್ತಿ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಇರುವೆಗೆ ಇದನ್ನ ಹಾಕ್ತಾ ಇದ್ದಾರೆ, ಏನೋ DDT ಪೌಡ್ರ್ ಹಾಕ್ತಾ ಇದ್ದಾರೆ. ನಾನು ಹಂಗೆ ಸುಮ್ಮನೆ ಸಿಂಪಲ್ಲಾಗಿ ಹೂವು ಕಿತ್ಕೊಂಡಿದ್ದೆ, ಅಲ್ಲೇ ಹೂವು ಬಿಟ್ಟಿತ್ತು ಅಂತೇಳಿ. ಸೊ ಅದನ್ನು ಕಟ್ಕೊಂಡು ಕೂತಿದ್ದೆ ಸುಮ್ಮನೆ. ಸೊ ನಮ್ಮ ಅತ್ತೆ ಮನೆ ಎದುರುಗಡೆ ಆಫೀಸ್ ಆಗ್ತಾಯಿದೆ, ಇದು ಏನಂತಾರೆ ಗೂಡಿನ ಮಾರ್ಕೆಟ್ ಆಗ್ತಾಯಿದೆ. ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಮುಂಚೆ ತುಂಬ ಚೆನ್ನಾಗಿ ಗ್ರೀನರಿ ಇತ್ತು, ಮರ ಗಿಡ ಜಾಸ್ತಿ ಇತ್ತು. ಇವಾಗೆಲ್ಲ ಹೊಡೆದಾಕ್ಬಿಟ್ಟು ಆಫೀಸ್ ಕಟ್ತಾಯಿದ್ದಾರೆ ದೊಡ್ಡದಾಗಿ, ಗೂಡಿನ ಮಾರ್ಕೆಟು. ಸೊ ಇಲ್ಲಿ ನಾಳೆ ಪ್ರಿಪ್ರೇಷನ್ಗೆ ತರಕಾರಿ, ಹೂವು, ಹಣ್ಣು ಎಲ್ಲ
ಡಿವೈಡ್ ಮಾಡೋಕ್ಕೆ ಈಚೆ ಎತ್ತಿಟ್ಟಿದ್ದಾರೆ. ಇಲ್ಲಿ ಬೀನ್ಸ್ ಪಲ್ಯ ಮಾಡಬೇಕಲ್ಲ, ಸೊ ಹಾಗಾಗಿ ಬೀನ್ಸ್ ತಂದಿದ್ದಾರೆ. ಇಲ್ಲಿ ರೇಷನ್ ದಿನಸಿ ಸಾಮಾನು ಆ್ಯಂಡ್ ಆಲ್ಸೋ ಅಲ್ಲಿ ದೇವ್ರ ಸಾಮಾನು ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮ ಅತ್ತೆ. ಇನ್ನೂ ಪೂಜೆ ಮಾಡಿಲ್ಲ. ಸೊ ತಟ್ಟೆ ಸಾಮಾನಿಗೆ ತಿಂಡಿ ಮಾಡಬೇಕಲ್ವ, ಅಲ್ಲಿ ಕಜ್ಜಾಯ ಸುಡೋಕ್ಕೆ ಇಟ್ಟಿದ್ದಾರೆ ನಮ್ಮ ಅತ್ತೆ. ಅಲ್ಲಿ ಕಜ್ಜಾಯ ಒಂದಷ್ಟು ಸುಟ್ಟು ಇಟ್ಟಿದ್ದಾರೆ, ಚೆನ್ನಾಗಿ ಬಂದಿಲ್ಲ ಅಂತ ಹಂಗೆ ಇಟ್ಬಿಟ್ಟಿದ್ರು. ಆಮೇಲೆ ಅವ್ರ ಫ್ರೆಂಡ್ ಬಂದಮೇಲೆ ಒಂದಷ್ಟು ಸುಟ್ಟು ಮಡಗಿದ್ದಾರೆ. ಸೊ ಇದು ಕ್ವಾರ್ಟರ್ಸ್ ಕೊಟ್ಟಿರೋದ್ರಿಂದ ಕ್ವಾರ್ಟರ್ಸಲ್ಲಿರೋದು ಅಟ್ ಪ್ರೆಸೆಂಟ್ ನಮ್ಮ ಅತ್ತೆ ಇವಾಗ. ಸೊ ನಾಳೆಗೆ ನೀರು ಬೇಕಲ್ವ, ಸೊ ಹಾಗಾಗಿ ಫಿಲ್ಟ್ರ್ ಏನದು ಬಿಸ್ಲರಿನ ತಂದು ಇಟ್ಟರು ನಮ್ಮ ಮನೆಯವರು. ಸೊ ನೈಟಿಗೆ ನಮ್ಮ ಅತ್ತೆ ಫ್ರೆಂಡ್ಸ್ ಬಂದು ತಿಂಡಿ ಸಾಮಾನೆಲ್ಲ ಅವರೇ ಮಾಡಿದ್ದು. ಆ್ಯಕ್ಚುಲಿ ಅವ್ರು ಬಂದಿಲ್ಲ ಅಂತಂದರೆ ಎಷ್ಟು ಕಷ್ಟ ಆಗ್ಬಿಡ್ತಿದ್ದೋ ಗೊತ್ತಿಲ್ಲ. ಇಲ್ಲಿಂದನೇ ಇನ್ನೂ ಒಂದ್ಸಲ ಟ್ಯಾಂಕ್ಸ್ ಹೇಳ್ಬಿಡ್ತೀನಿ. ಸೊ ಅವ್ರು ಬಂದಿದ್ದಕ್ಕೆ ನನಗಂತೂ ಅವ್ರು ಬಂದಿದ್ದಕ್ಕೆ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ಎಲ್ಲದಕ್ಕೂ ಹೆಲ್ಪ್ ಆಯಿತು ನಮ್ಮ ಅತ್ತೆಗೆ. ಇಲ್ಲ ಅಂತಂದಿದ್ರೆ ಓಡಾಡೋಕ್ಕೆ ಯಾರೂ ಇರ್ತಿರ್ಲಿಲ್ಲ. ಸೊ ಊಟ ಮಾಡಿಕೊಂಡು ಅವ್ರು ಸ್ವಲ್ಪ ಎಲ್ಲಾಡಿಕೆ ಹಾಕ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಈಚೆ ನೈಟು ಮಾತಾಡಿಕೊಂಡು. ಸುಮ್ಮನೆ ಒಂದು ಕ್ಯಾಬಿನ ಕ್ಲಿಪ್ಪಿಂಗ್ಸ್ ಇರಲಿ ಅಂತ ತೊಗೊಂಡಿಕ್ಕೊಂಡಿದ್ದೆ ನಾನು. ಸೊ ಕರ್ಜಿಕಾಯಿ ಎಲ್ಲ ಸುಟ್ಟು ಬೆನ್ನೆಲ್ಲ ನೋವು ಬಂದ್ಬಿಟ್ಟಿರ್ತಲ್ಲ, ಹಾಫ್ ಆನ್ ಅವರ್ ಈಚೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಸೊ ಇಲ್ಲಿ ನೋಡಿ ನಮ್ಮ ಮನೆಯವ್ರು ನಾನು ಮೆಹಂದಿ ಬಿಡಿಸ್ಕೊಂಡಿರಲಿಲ್ಲ ಅಲ್ಲ, ನಮ್ಮ ಮನೆಯವ್ರು ಎಸ್ 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 ಅಂತ ಹಾಕಿ ಬಿಡ್ತಾಯಿದ್ದಾರೆ ನೋಡಿ. ನನಗೇನು ಮೆಹಂದಿ ಅಷ್ಟೊಂದು ಕ್ರೇಜ್ ಇಲ್ಲ ಗೈಸ್, ನಂಗೆ ಮೆಹಂದಿ ಬಿಡಿಸ್ಕೋಬೇಕು ಅಂತಲೂ ಏನೂ ಇಲ್ಲ. ಸೊ ನಾನೇ ಬಿಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಕುಂಡಿಸ್ಕೊಂಡು ಬಿಡ್ತಾಯಿದ್ದಾರೆ. ಆದರೂ ಚೆನ್ನಾಗಿ ಬಂದಿಲ್ಲ, ಆದರೂ ಅವ್ರು ಖುಷಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಟ್ಕೊಂಡಿದ್ದೆ ಅಷ್ಟೇ. ನಾನು ಇನ್ನೇನು ಮಾತಾಡಲಿಲ್ಲ, ಅದನ್ನೇ ಹಾಕ್ಕೊಂಡಿದ್ದೆ. ಯಾಕಂದರೆ ನನಗೆ ಮೆಹಂದಿ ಏನು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನೋಡಿ ಫೈನಲಾಗಿ ಹಿಂಗೆ ಬಿಟ್ಟಿದ್ದಾರೆ ಹೂವು. ಅಯ್ಯೋ ಎಷ್ಟು ಹೂವು ಬಿಟ್ಟವ್ರೆ ಅಂತಂದರೆ ಅಷ್ಟೆ. ಸೊ ಇದು ನೆಕ್ಸ್ಟ್ ಡೇ. ಸೊ ಟಿಫನಿಗೆ ಇಲ್ಲಿ ಪಲಾವ್ ಮಾಡ್ತಾಯಿದ್ದಾರೆ. ಎಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ಶಾಗಿ ಟಿಫನಿಗೆ ರೆಡಿ ಆ ಕಡೆ ನಾನು ಸ್ನಾನ ಮಾಡಿಕೊಂಡು ನಾನು ರೆಡಿಯಾಗಿ ನೋಡಿ ಈ ಥರ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ನಮ್ಮ ಅತ್ತೆ ಫ್ರೆಂಡ್ ಸ್ಯಾರಿ ಟ್ರ್ಯಾಪಿಂಗ್ ಮಾಡಿದ್ದು, ಜಡೆ ಹಿಂದೆಗಡೆ ಹಾಕ್ತಾಯಿದ್ದಾರೆ, ಅವರೇನೆ ಚೌಲಿ ಹಾಕ್ತಾಯಿದ್ದಾರೆ. ಸೊ ಫೈನಲಾಗಿ ನಾನು ಈ ಥರ ರೆಡಿಯಾಗಿದ್ದೆ. ಆಮೇಲೆ ಫೋಟೋದವ್ರು ಬಂದರು, ಫೋಟೋಗೆ ಹೇಳಿದ್ವಲ್ಲ ಕ್ಯಾಮ್ರಾಗೆ. ಸೊ ಅವ್ರು ಬಂದು ಒಂದಷ್ಟು ಪೋಸ್ ಹೇಳ್ಕೊಟ್ರು. ಆ್ಯಕ್ಚುಲಿ ಅವನು ನನ್ನ ಫ್ರೆಂಡೇ, ಇನ್ನೂ ಫೋಟೋಸ್ ಈಸ್ಕೊಂಡಿಲ್ಲ, ನಾನು ಈಸ್ಕೊಬೇಕು. ಸೊ ಒಂದಷ್ಟು ಫೋಟೋ ತೆಗೆಸ್ಕೊಂಡು ಇನ್ನು ಅಲ್ಲೇ ಸುತ್ತಮುತ್ತ ಸರೌಂಡಿಂಗಲ್ಲಿ ಒಂದಷ್ಟು ಫೋಟೋ ತೆಗೆಸ್ಕೊಂಡು. ಆ್ಯಕ್ಚುಲಿ ನಮ್ಮ ಮನೆಯವ್ರು ಫ್ರೀಯೇ ಇರಲಿಲ್ಲ, ಎಷ್ಟು ಕರೆದ್ರೂ ಬಂದೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆದೆ. ಲಾಸ್ಟಲ್ಲಿ ಸೀಮಂತ ಎಲ್ಲ ಮುಗಿದಾದ್ಮೇಲೆ ಲಾಸ್ಟಲ್ಲಿ ಒಂದು 10 ನಿಮಿಷ ಒಂದು 10ರಿಂದ 20 ಫೋಟೋ ತೊಗೊಂಡಿರ್ಬೋದು ಅಷ್ಟೇ ಅವ್ರ ಜೊತೆ. ಸೊ 20 ಫೋಟೋ ತೊಗೊಂಡಿರ್ಬೋದು ಅವ್ರ ಜೊತೆ ಅಷ್ಟೇ. ಸೊ ನನ್ನ ಸೀಮಂತಕ್ಕೆ ಯಾರೆಲ್ಲ ಬಂದಿದ್ದರು ಅವ್ರಿಗೆಲ್ಲರಿಗೂ ಇಲ್ಲಿಂದನೇ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಸೀಮಂತಕ್ಕೆ ನನಗೆ 21 ತಟ್ಟೆ ರೆಡಿ ಮಾಡಿದರು. ಸೊ ಅದನ್ನೆಲ್ಲ ಜೋಡಿಸ್ತಾ ಇದ್ದಾರೆ. ನಾನು ಇವಾಗ ಮ್ಯೂಸಿಕ್ ಆ್ಯಡ್ ಮಾಡಿ ಬಿಟ್ಬಿಡ್ತೀನಿ. ಸೊ ಲಾಸ್ಟ್ವರೆಗೂ ಎಂಡ್ವರೆಗೂ ನೋಡಿ. ನನ್ನ ಸೀಮಂತ ಇಷ್ಟು ಮಟ್ಟಿಗೆ ಆಗಿದೆ. ಸೊ ಅಲ್ಲೆಲ್ಲ ರೆಡಿ ಮಾಡ್ತಾಯಿದ್ದೆ, ತಟ್ಟೆ ಸಾಮಾನೆಲ್ಲ ಇಕ್ಕಿ. ಸೊ ನನಗೆ 2 ಗಂಟೆಗೆ ಹೊರಡಿಸ್ಬೇಕು ಅಂತ ಇತ್ತು ಸೊ ಮನೆಯಿಂದ. ಸೊ ಲೇಟಾಗಿ ನಿಧಾನಕ್ಕೆ ಮಾಡಿದ್ರು ಪರವಾಗಿಲ್ಲ, ನಿಧಾನನೇ ಆಯಿತು. ಸೊ ನಮ್ಮ ಮನೆಯವರೆಲ್ಲ ಬಂದಿದ್ದು ನನಗಂತೂ ಖುಷಿ ಆಯಿತು. ಸೊ ಯಾರು ಬಂದಿಲ್ಲ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ಕೆಡಿಸ್ಕೊಂಡ್ರೆ ಪ್ರಯೋಜನವೂ ಇಲ್ಲ. ಅವರವರ ಮನಸ್ಸಿಗೆ ಅವರವರ ಪರಿಸ್ಥಿತಿಗೆ ಬಿಟ್ಟಿದ್ದದು, ಬರೋದು ಬಿಡೋದು. ನಾವು ಮಾಡೋ ಕರ್ತವ್ಯ ನಾವು ಮಾಡಿದ್ದೀವಿ. ಸೊ ಅಷ್ಟೇ ಗೈಸ್.
ಸೊ ಇಷ್ಟೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನನಗೆ ತಗೊಟ್ಟಿರೋದಕ್ಕೆ ನನ್ನ ಫ್ರೆಂಡ್ಸ್ಗಿಬ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಇಲ್ಲಿಂದನೇ. ಸೊ ಅವರಿಬ್ಬರು ಬಂದಿರೋದಕ್ಕೆ ಇಷ್ಟೊಂದು ವೀಡಿಯೋಸ್ನ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಯಿತು. ಆ್ಯಕ್ಚುಲಿ ಗೈಸ್ ಈ ಸೀಮಂತ ಮಾಡಬೇಕು ಅಂತ ನಮ್ಮ ಮನೆಯವ್ರ ಆಸೆ ಆಗಿತ್ತು. ಸೊ ನಮ್ಮ ಮನೆಯವ್ರ ಆಸೆ ಅಂತೆ, ಅವ್ರ ಖುಷಿಯಂತೆ ಸೀಮಂತ ಆಯಿತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು.